ಕಳೆದ ಶನಿವಾರ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದ ಪ್ರಾರಂಭ ಶ್ಲೋಕಗಳನ್ನು ನಾವು ನೋಡಿದ್ವಿ. ಸಂಕ್ಷಿಪ್ತವಾಗಿ ಅದನ್ನು ಸಮರೈಸ್ ಮಾಡಿದರೆ, ಅಂತ್ಯಕಾಲದ ಚಿಂತನೆ ಅತ್ಯಂತ ಮಹತ್ವದ್ದು. ಮನುಷ್ಯನ ದೇಹ ತ್ಯಜಿಸುವ ಕೊನೆಯ ಕ್ಷಣದಲ್ಲಿ ಏನು ನೆನೀತಾನೋ ಅದೇ ಅವನ ಮುಂದಿನ ಗತಿಯ ನಿರ್ಧಾರ ಆಗ್ತದೆ. ಹೇಗೆ ನಾವು ಎಕ್ಸಾಮ್ ಕೊಟ್ಟು ಎಕ್ಸಾಮಿನೇಷನ್ ಬಂದಂಥ ಮಾರ್ಕ್ಸಿಂದ ಮುಂದಿನ ಕೋರ್ಸ್ ಆಗಲಿ ಮುಂದಿನ ತರಗತಿ ಆಗಲಿ ಡಿಸೈಡ್ ಆಗುತ್ತೋ, ಅದೇ ರೀತಿ ಅಂತ್ಯಕಾಲ ಅಂತಂಬೋದು ನಮಗೆ ಎಕ್ಸಾಮ್ ಇದ್ದಂಗೆ. ಸಾವಿನ ಸಮಯದಲ್ಲಿ ಭಗವಂತನನ್ನು ಸ್ಮರಿಸಿ ಹೊರಟವನು ಮೋಕ್ಷವನ್ನು ಪಡಿತಾನೆ, ಶಾಶ್ವತವಾದಂಥ ಆನಂದದಲ್ಲಿ ಲೀನ ಆಗ್ತಾನೆ ಅಂತ ಹೇಳ್ತಾರೆ. ಯಾವ ಭಾವನೆ ಕೊನೆಯ ಕ್ಷಣದಲ್ಲಿ ಮನಸ್ಸಿನಲ್ಲಿ ಆವರಿಸಿತೋ ಅದೇ ಅವನ ಮುಂದಿನ ಜನ್ಮದ ಗತಿ ಆಗ್ತದೆ. ಆದ್ದರಿಂದ ನಿರಂತರವಾಗಿ ಭಗವಂತನನ್ನೇ ಮನಸ್ಸನ್ನು ನೆಲೆಗೊಳಿಸಿಕೋ, ಅಭ್ಯಾಸ ಮಾಡಿಕೋ. ಕೊನೆಯ ಕ್ಷಣದಲ್ಲಿ ಏನು ಬೇಕು, ಮುಂದಿನ ಜನ್ಮದಲ್ಲಿ ಏನು ಬೇಕು ಅಂತಂಬೋದು ಈ ಜನ್ಮದಲ್ಲೇ ಅದಕ್ಕೆ ತಕ್ಕಂತೆ ಪ್ರಯತ್ನವನ್ನು ಮಾಡಬೇಕು ಅಂತಂಬೋದು ಭಗವಂತನ ಸಂದೇಶ. ಇದಕ್ಕೆ ಭರತ ಚಕ್ರವರ್ತಿನ ಉದಾಹರಣೆ ನಾವು ನೋಡ್ಬೋದು, ಕರ್ಣನ ಉದಾಹರಣೆ ನೋಡ್ಬೋದು. ಹೀಗಾಗಿ ಜೀವನ ಪೂರ್ತಿ ಭಗವಂತನ ಧ್ಯಾನದಲ್ಲಿ ತನ್ಮಯನಾಗಿರಬೇಕು. ಇಲ್ಲದಿದ್ದರೆ ಕೊನೆಯ ಕ್ಷಣದಲ್ಲಿ ದೇವರ ನೆನಪು ಬರಲು ಸಾಧ್ಯವೇ ಇಲ್ಲ. ದ್ವೇಷ, ಟೀಕೆ, ಕೆಟ್ಟ ವಿಚಾರ, ಗಾಢ ಸ್ಮರಣೆ ಕೊನೆಗಾಲದಲ್ಲಿ ಕೇಡನ್ನುಂಟು ಮಾಡ್ತದೆ. ಆದ್ದರಿಂದ ಶುದ್ಧವಾದಂಥ ಭಾವದಿಂದ ಮಾತ್ರ ದೇವರ ನೆನಪು ಬರಲು ಸಾಧ್ಯ ಆಗ್ತದೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ದೇವರ ಸಂಕಲ್ಪ ಅಂತ ತಿಳಿದು ಕರ್ತವ್ಯವನ್ನು ದೇವರಿಗೆ ಅರ್ಪಿಸಬೇಕು. ಹೀಗೆ ಮಾಡಿದರೆ ಕ್ರಿಯೆಯೇ ಪೂಜೆ ಆಗ್ತದೆ ಅಂತ ಹೇಳ್ತಾರೆ. ಮನಸ್ಸು ಅಲೆಯದಂತೆ ಅಭ್ಯಾಸ ಯೋಗದ ಅವಶ್ಯಕತೆ ಇದೆ. ಅಭ್ಯಾಸದ ಮೂಲಕವೇ ಮನಸ್ಸು ಭಗವಂತನ ನೆಲೆಗೊಳಿಸ್ತದೆ. ದಿವ್ಯನಾದಂಥ ಪರಮಪುರುಷನು ನಮ್ಮ ಹೃದಯದಲ್ಲಿ ವಾಸಿಸ್ತಾ ಇದ್ದಾನೆ. ಅವನ ನಿರಂತರ ಅನುಚಿಂತನೆಯಿಂದ ಧ್ಯಾನಿಸಿದರೆ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತೆ ಎಂಬುದು ಸಂದೇಶ. ಮುಂದಿನ ಭಾಗದಲ್ಲಿ ಕೃಷ್ಣ ಭಗವಂತನ ಅನುಚಿಂತನೆ ಮಾಡುವುದು ಅಂದರೆ ಏನು ಎನ್ನುವುದನ್ನು ವಿವರಿಸ್ತಾನೆ. ಒಬ್ಬ ಧ್ಯಾನ ಮಾಡುವಂಥ ಭಗವಂತನನ್ನು ಯಾವ ರೀತಿ ಧ್ಯಾನ ಮಾಡಬೇಕು ಎನ್ನುವ ಚಿತ್ರಣ ಕೂಡ ಈ ಶ್ಲೋಕದಲ್ಲಿ ಕೊಡ್ತಾರೆ. ಕವಿಂ ಪುರಾಣ ಮನುಷಾಸಿತಾರಂ ಅಣೋರಣೀಯಾಂ ಸಮಸಸ್ಮರೇತ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತ ಹೇಳ್ತಾರೆ. ನಮ್ಮ ಅಂತರ್ಯಾಮಿ ಭಗವಂತನನ್ನು ಧ್ಯಾನ ಮಾಡುವಾಗ ಅನುಸಂಧಾನ ಮಾಡಬೇಕಾದಂಥ ವಿಷಯಗಳನ್ನು ಕೃಷ್ಣ ಇಲ್ಲಿ ಉಲ್ಲೇಖನೆ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ಭಗವಂತನನ್ನು ಕವಿ ಅಂತ ಉಪಾಸನೆ ಮಾಡು ಅಂತ. ಇಲ್ಲಿ ಕವಿ ಅಂತಂದರೆ ನಮಗೆ ಕವನ ಬರೆಯೋರು ಅಂತ ಅರ್ಥ. ಹಿಂದಿನ ಕಾಲ ಕವಿ ಅಂತಂಬೋ ಶಬ್ದ ಯಾಕೆ ಬಳಸ್ತಿದ್ರು ಅಂತಂದರೆ, ಗೊತ್ತಿದ್ದವನು, ಸರ್ವಜ್ಞ, ಈ ಒಂದು ವಿಚಾರಕ್ಕಾಗಿ ಕವಿ ಅಂತಂಬೋ ಶಬ್ದ ಬಳಸ್ತಿದ್ರು. ಈಗ ನಮಗೆ ಈ ಕವನಗಳು, ಪುಸ್ತಕ ಗ್ರಂಥಗಳು, ಸಿನಿಮಾಗಳು ಬಂದ ಮೇಲೆ ಕವಿ ಅಂತಂದರೆ ಅದು ಸುಂದರವಾದಂಥ ಒಂದು ಪ್ರಾಸಬದ್ಧವಾದಂಥ ಒಂದು ಪದ್ಯವೋ ಗದ್ಯವೋ ಇದನ್ನು ನಾವು ಅಂತೇವೆ. ಆದರೆ ಕವಿ ಅಂತಂದರೆ ಸರ್ವಜ್ಞ ಅಂತ ಅರ್ಥ, ಎಲ್ಲ ಗೊತ್ತಿದ್ದವನು ಅಂತ ಅರ್ಥ. ಆ ಥರ ಕವಿಯನ್ನು ಉಪಾಸನೆ ಮಾಡು, ಭಗವಂತ ಸರ್ವಜ್ಞ ಅಂತ ಉಪಾಸನೆ ಮಾಡು. ನಮಗೆ ಮೊದಲೇನು ಬೇಕು? ಜ್ಞಾನ ಬೇಕು. ಜ್ಞಾನ ಇಲ್ಲದೆ ಆನಂದ ಇಲ್ಲ. ಇದಕ್ಕಾಗಿ ಭಗವಂತನಲ್ಲಿ ಮೊದಲು ಅರಿವನ್ನಿಡು, ಅರಿವು ಮೂಡಬೇಕು. ನಮಗೆ ಅರಿವು ಬೇಕು. ಎರಡನೇದಾಗಿ ಭಗವಂತನನ್ನು ಪುರಾಣಂ ಅಂತ ಉಪಾಸನೆ ಮಾಡು ಅಂತ ಹೇಳ್ತಾನೆ ಕೃಷ್ಣ. ಪುರಾಣ ಅಂತಂದರೆ ಎಲ್ಲಕ್ಕಿಂತ ಮೊದಲಿದ್ದದ್ದು ಅಂತ ಅರ್ಥ, ಮತ್ತು ಸರ್ವಕಾಲದಲ್ಲೂ ಏಕಪ್ರಕಾರನಾಗಿರುವವನು ಅಂತ ಅರ್ಥ. ನಮ್ಮ ಪುರ ಅಂದರೆ ದೇಹ ಅಂತ ಅರ್ಥ. ದೇಹದೊಳಗೆ ಕೂತು ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮನ್ನು ನಿಯಂತ್ರಿಸುವವನು ಅನ್ನುವಂಥ ಅನುಸಂಧಾನವೇ ಈ ಪುರಾಣಂ ಎಂಬ ಶಬ್ದದಲ್ಲಿ ಬರುತ್ತೆ. ಸೊ ಭಗವಂತನ ಪುರಾಣ ಅಂದರೆ ಮೊದಲಿದ್ದವನು, ಮೊದಲು ನಮ್ಮ ಶರೀರದ ಒಳಗೆ ಇರುವವನು ಅಂತ ಅನುಸಂಧಾನ ಮಾಡು. ಮೂರನೇದಾಗಿ ಹೇಳ್ತಾರೆ, ಭಗವಂತ ಅನುಶಾಸಿತಾರಂ ಅಂತ. ಅಂದರೆ ಪ್ರತಿಯೊಂದು ಕೂಡ ಶಾಸನೆ ಮಾಡುವವನು, ನಿಯಮನೆ ಮಾಡುವನು ಅಂತ. ನನ್ನ ಇರವು, ಜಗತ್ತಿನ ಪ್ರತಿಯೊಂದು ವಸ್ತುವಿನ ಇರವು ಅವನ ನಿಯಂತ್ರಣಕ್ಕೊಳಪಟ್ಟಿದೆ. ಭಗವಂತ ಪ್ರತಿಯೊಂದು ಜೀವಸ್ವರೂಪದ ಯೋಗ್ಯತೆ ಅನುಗುಣವಾಗಿ ಶಾಸನ ಮಾಡ್ತಾನೆ ಅಂತ ಅರಿತು ಅವನನ್ನು ಅನುಸಂಧಾನ ಮಾಡು ಅಂತ ಹೇಳ್ತಾರೆ. ಸಮಸ್ತ ಬ್ರಹ್ಮಾಂಡದಲ್ಲಿ ತುಂಬಿದಂಥ ಆ ಭಗವಂತನೇ ಅಣುವಿಗಿಂತ ಅಣುವಾಗಿ ಜೀವಸ್ವರೂಪದ ಒಳಗೂ ತುಂಬಿದ್ದಾನೆ. ಎಲ್ಲವನ್ನೂ ಧರಿಸಿ
ಭಗವಂತನೇ ನಮ್ಮೊಳಗೆ ಕೂತು ಪೋಷಣೆ ಮಾಡ್ತಾ ಇದ್ದಾನೆ. ಆತ ಇಡೀ ವಿಶ್ವದ ಧಾರಣೆ ಪೋಷಣೆ ಮಾಡುವಂಥ ಶಕ್ತಿ, ಆತ ಸರ್ವರಿಗೂ ಸರ್ವಾಭೀಷ್ಟವನ್ನು ಕೊಡುವಂಥವನು ಅಂತ ಭಗವಂತನನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಭಗವಂತ ನಮ್ಮ ಕಲ್ಪನೆಗೆ ಎಟುಕದಂಥ ವಸ್ತು ಅಂತ ನಮಗೆ ಮೊದಲು ಗೊತ್ತಿರಬೇಕು. ಆತನದು ನಮ್ಮ ಮಾತಿಗೆ ಮನಸ್ಸಿಗೆ ಮುಟ್ಟದಂಥ ರೂಪ. ಧ್ಯಾನದಲ್ಲಿ ಜೀವಸ್ವರೂಪದ ಕಣ್ಣಿನಿಂದ ಭಗವಂತನ ನೋಡಿದರೆ ಅದು ಒಂಥರ ಉದಿಸುವಂಥ ಸೂರ್ಯನಂತೆ ಕಾಣುತ್ತೆ. ಆತನ ಬಣ್ಣ ಪ್ರಕೃತಿ ನಿರ್ಮಿತವಾದಂಥ ಬಣ್ಣವಲ್ಲ, ಅದು ತ್ರಿಗುಣಾತೀತ ಅಂತ ಹೇಳ್ತಾರೆ. ಹೀಗೆ ಭಗವಂತನನ್ನು ತಿಳಿದು ನಿರಂತರ ಚಿಂತನೆ ಮಾಡುವಂಥವನು ತನ್ನ ದೇಹತ್ಯಾಗ ಮಾಡುವಾಗ ಭಗವಂತನನ್ನೇ ನೆನೆದು ಭಗವಂತನನ್ನು ಸೇರ್ತಾನೆ. ಹಾಗಾಗಿ ಭಗವಂತ ಎಲ್ಲರಿಗೆ ಕವಿಯಿಂದ ಉಪಾಸನೆ ಮಾಡು, ಎಲ್ಲ ಕಡೆ ಇರುವವನಂತೂ ಉಪಾಸನೆ ಮಾಡು, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ, ಅಣುವಿಗಿಂತ ಸಣ್ಣದಾಗಿ ನನ್ನ ದೇಹದಲ್ಲೂ ಇದ್ದಾನೆ ಅಂತ ಉಪಾಸನೆ ಮಾಡು ಅಂತ ಹೇಳ್ತಾರೆ. ಮತ್ತೊಂದು ಶ್ಲೋಕ, ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣ ಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಅಂತ ಹೇಳ್ತಾರೆ. ಭಗವಂತನನ್ನು ಸೇರುವಂಥ ಇನ್ನೊಂದು ಮಾರ್ಗ ಹೇಳ್ತಾರೆ ಹಠಯೋಗ ಅಂತ ಹೇಳ್ತಾರೆ. ಈ ಮಾರ್ಗ ಸ್ವಲ್ಪ ಕಠಿಣ, ಸಾಮಾನ್ಯವಾದದ್ದಲ್ಲ. ಹಿಂದೆ ಮಾಡ್ತಿದ್ರು ಹಠಯೋಗ. ಈ ಮಕ್ಕಳು ಹಠ ಮಾಡಿ ಸಾಧಿಸಿಕೊಳ್ತಾ ಇರ್ತಾರಲ್ಲ, ಅದೇ ರೀತಿ ಭಗವಂತನನ್ನು ಹಠ ಮಾಡಿ ಮೋಕ್ಷವನ್ನು ಸಾಧಿಸಿಕೊಳ್ಳೋರು ಇದ್ದರು ಹಿಂದೆ. ತುಂಬ ಕಷ್ಟದ ಹಾದಿ, ಸಾಮಾನ್ಯದ ದಾರಿಯಲ್ಲ ಇದು. ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರಗಳಿಂದ ಭಗವಂತನನ್ನು ಸೇರುವಂಥ ಮಾರ್ಗ. ಈ ಮಾರ್ಗದಲ್ಲಿ ಮಾಡಿದವರು ತಮ್ಮ ಸಾವಿನ ಕಾಲದಲ್ಲಿ ಏನು ಮಾಡಬೇಕು ಎನ್ನುವುದನ್ನು ಕೃಷ್ಣ ಅದನ್ನು ಕೂಡ ಹೇಳ್ತಾನೆ. ಹಿಂದೆ ಏನು ಮಾಡ್ತಿದ್ರು ಹಠಯೋಗ ಮಾಡಿದವರು? ಆಸನ ಪ್ರಾಣಾಯಾಮ ಮಾಡಿ ಸ್ಥಿರವಾದಂಥ ದೇಹ, ಕೂತ್ಕೊಳ್ಳೋದು ಅಭ್ಯಾಸ ಮಾಡಿಕೊಳ್ಬೇಕು, ಸ್ಥಿರವಾಗಿರಬೇಕು. ಸ್ಥಿರವಾದ ಪ್ರಾಣಾಯಾಮ ಕೋಶವನ್ನು ಸಾಧಿಸಿದ ಮೇಲೆ ಪ್ರತ್ಯಾಹಾರದ ಮೂಲಕ, ಪ್ರತ್ಯಾಹಾರ ಅಂತಂದರೆ ಮನಸ್ಸಲ್ಲಿರುವಂಥ ಕೆಟ್ಟದೆಲ್ಲ ಕೂಡ ಹೊರಗೆ ಹಾಕುವುದು. ತನ್ನ ಏನೇನು ಕೆಟ್ಟ ಭಾವನೆಗಳು ತುಂಬಿದೆ ಅದು ಹೊರಗಾಕಿ ಕೆಟ್ಟ ವಿಚಾರ ಒಳಗೆ ಬಾರದಂತೆ ತಡೆಯುವುದು, ಏಕಾಗ್ರತೆ ಸಾಧಿಸುವುದು, ಇದು ಹಠ. ರಾವಣ ಕೂಡ ಹಠ ಮಾಡಿ ತಪಸ್ಸನ್ನು ಮಾಡ್ತಾನಲ್ಲ, ಅದು ಮಾಡಿದ್ದು ಬೇರೆಯೋದಕ್ಕೋಸ್ಕರ, ಅವನ ಪೂರ್ತಿ ಮಾಡಿಕೊಳ್ಳಿಕ್ಕೆ. ಆದರೆ ಇಲ್ಲಿ ಕೆಲವಿನ ಜನ ಹಠ ಮಾಡಿ ಭಗವಂತನನ್ನು ಸೇರಬೇಕು ಅಂತ ಕೂಡ ಪ್ರಯತ್ನ ಮಾಡ್ತಾರೆ. ಇದು ತುಂಬ ದೀರ್ಘವಾದಂಥ ಕಠಿಣ ಸಾಧನೆ. ಇಂಥವರು ತಮ್ಮ ಹೃತ್ಕಮಲ ಮಧ್ಯದಲ್ಲಿ ಪ್ರಾಣಶಕ್ತಿಯೊಂದಿಗೆ ಜೀವನವನ್ನು ಅಲ್ಲಿಂದ ಊರ್ಧ್ವಮುಖವಾಗಿ ವಿಶುದ್ಧ ಚಕ್ರದ ಮೂಲಕ ಭ್ರೂಮಧ್ಯವನ್ನು, ಎರಡು ಹುಬ್ಬುಗಳ ನಡುವೆ ಇರುವಂಥ ಆಜ್ಞಾಚಕ್ರ, ಇದನ್ನು ಭ್ರೂ ಅಂತಾರೆ, ಅಲ್ಲಿ ತಂದು ನಿಲ್ಲಿಸಬೇಕು. ಈ ಪ್ರಕ್ರಿಯೆ ಅತ್ಯಂತ ಕಠಿಣ. ಈ ಸಂಪೂರ್ಣ ಕ್ರಿಯೆಯಲ್ಲಿ ಅನನ್ಯ ಭಕ್ತಿ ಬಹಳ ಮುಖ್ಯ. ಈ ರೀತಿ ಭ್ರೂಮಧ್ಯದಿಂದ ಸಹಸ್ರಾದ ಬ್ರಹ್ಮರಂಧ್ರದ ಮೂಲಕ ಜೀವ ಹೊರ ಹೋದರೆ ಅವರು ನೇರವಾಗಿ ಭಗವಂತನನ್ನೇ ಸೇರ್ತಾರೆ. ಇದು ಹಠಯೋಗಿಗಳಿಗೆ ಮಾತ್ರ, ಸಾಮಾನ್ಯ ಜನಕ್ಕೆ ಆಗುವುದಿಲ್ಲ. ಹಠಯೋಗಿಗಳು ಏನು ಮಾಡ್ತಾರೆ? ಭಗವಂತನನ್ನು ಸೇರಬೇಕಾದ್ರೆ ತಮ್ಮ ಊರ್ಧ್ವಗತಿ ಅಂತಲೇ ಕರೀತಾರೆ, ತಲೆ ಮೇಲೆ ಒಡೆದು ರಕ್ತ ಚಿಮ್ಮಿ ಹಿಂದೆ ಹೋಗ್ತಿದ್ರು. ಬಟ್ ಈಗಿನ ಕಾಲದಲ್ಲಿ ಯಾರಿಲ್ಲ. ಭಾಳ ಜನ ಒಂದು ಹೇಳೋದು ಉಂಟು, ಆಗ ಹೋದ್ರೇ ಮೋಕ್ಷ ಸಿಗತ್ತೆ ಅಂತ. ಇಲ್ಲ, ಅದು ಹಠಯೋಗದಲ್ಲಿ ಒಂದು ಭಾಗ ಅಷ್ಟೇ. ಬಹಳಷ್ಟು ಮಾರ್ಗಗಳಿದೆ. ಭಗವಂತ ಮುಂದೆ ಸಾಮಾನ್ಯ ಜನಕ್ಕೆ ಕೂಡ ಮೋಕ್ಷವನ್ನು ಪಡೀಲಿಕ್ಕೆ ಇರುವಂಥ ಮಾರ್ಗವನ್ನು ಉಪದೇಶ ಮಾಡ್ತಾರೆ. ಈ ರೀತಿ ಹಠಯೋಗ ಕಠಿಣ ಸಾಧನೆ ಆಗಿರೋದ್ರಿಂದ ಪ್ರಾಚೀನರು ಅದಕ್ಕೆ ಪೂರಕವಾದಂಥ ಅತ್ಯಂತ ಸರಳ ವಿಧಾನವನ್ನು ತಮ್ಮ ದೈನಂದಿನ ಜೀವನದಲ್ಲಿ ತೊಡಗಿಸಿಕೊಂಡಿದ್ದರು. ಅದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಊರ್ಧ್ವಪುಂಡ ಧಾರಣೆ. ಇದು ಜೀವನದ ಊರ್ಧ್ವಮುಖ ಗತಿಗೆ ಸಂಬಂಧಪಟ್ಟದ್ದು. ಇದು ಪೂರ್ಣ ಪ್ರಮಾಣದಲ್ಲಿ ದೇಹದಲ್ಲಿರುವಂಥ ಶಕ್ತಿ ಕೇಂದ್ರಗಳನ್ನು ಜಾಗೃತಿಗೊಳಿಸುವಂಥ ಒಂದು ಸರಳ ವಿಧಾನ. ಅದಕ್ಕೆ ಊರ್ಧ್ವಪುಂಡ ಧಾರಣೆ ಮಾಡ್ತಿದ್ರು. ನಮ್ಮಲ್ಲಿ ತಿಲಕ ಇದೆಲ್ಲ ಬಂದಿದ್ದು ಈ ಕಾರಣದಿಂದನೇ. ಆಮೇಲೆ ಹಠಯೋಗವನ್ನು ಸರಿಯಾದ ಮಾರ್ಗದರ್ಶನ ಇಲ್ಲದೆ ಮಾಡೋದರಿಂದ ಅಪಾಯಕಾರಿ ಅಂತ ಕೂಡ ಹೇಳ್ತಾರೆ. ಭಾಗವತದ 2ನೇ ಸ್ಕಂದದಲ್ಲಿ ಜೀವವನ್ನು ಮೇಲಕ್ಕೆ ಕೊಂಡೊಯ್ಯುವ ಹಂತವನ್ನು ಒಂದು ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. ಹೀಗೆ ಯೋಗದ ಮೂಲಕ ಹಠ ಮಾಡಿ ಭಗವಂತನನ್ನು ಸೇರಬಹುದು, ಅಥವಾ ತಾಯಿಯಲ್ಲಿ ಮಗು ಹಠ ಮಾಡಿದಂತೆ ಭಗವಂತನಲ್ಲಿ ಭಕ್ತ ಸದಾ ಭಕ್ತಿಯಿಂದ ಹಠ ಮಾಡಿ ಆತನನ್ನು ಸೇರಬಹುದು ಅಂತ ಹೇಳ್ತಾರೆ. ಹೀಗೆ ಭ್ರೂಮಧ್ಯದಲ್ಲಿ ಜೀವನನ್ನು ತಂದು ನಿಲ್ಲಿಸುವಂಥ ವಿಧಾನವನ್ನು ವಿವರಿಸಿದ ಕೃಷ್ಣ ಅಲ್ಲಿಂದ ಮುಂದೆ ಸಹಸ್ರಾರ್ಧ ಶಕ್ತಿ ಕೇಂದ್ರದ ದ್ವಾರಕ ಮೂಲಕ ಜೀವ ಹೊರಹೋಗುವ ವಿಧಾನವನ್ನು ಕೂಡ ಇನ್ನು ವಿವರಣೆಯನ್ನು ಕೊಡ್ತಾನೆ. ನೋಡೋಣ.
ಯದಕ್ಷರಂ ವೇದವಿದಃ ವದಂತಿ ವಿಶಂತಿ ಯತ್ ಮತಯಃ ವೀತರಾಗಾಃ ಯತ್ ಇಚ್ಛಂತಃ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ಯೋಗ ಸಾಧನೆಯಿಂದ ಭ್ರೂಮಧ್ಯೆ ತಂದು ನಿಲ್ಲಿಸಿ ಅಂತ ಜೀವ ಅಲ್ಲಿಂದ ಧ್ಯಾನ ಮಾಡ್ತಾ ಮೇಲಕ್ಕೆ ಸಹಸ್ರಾರ ಕಡೆ ತೆಗೆದುಕೊಂಡು ಹೋಗಬೇಕು ಅಂತ. ಈ ಕಾಲದಲ್ಲಿ ಧ್ಯಾನ ಮಾಡಬೇಕಾದಂಥ ರೂಪದ ಬಗ್ಗೆ ಕೃಷ್ಣ ವಿವರಣೆ ಮಾಡ್ತಾನೆ. ವೇದವನ್ನು ಬಲ್ಲವರು ಯಾರಿದ್ದಾರೆ ಅದನ್ನು ಅಳಿವಿರದ ಅಕ್ಷರ ಅಂತ ಕರೀತಾರೆ. ಓಂಕಾರ ಎನ್ನುವಂಥ ಅಕ್ಷರದಿಂದ ಪ್ರತಿಪಾದ್ಯನಾದಂಥ ಸರ್ವ ಶಬ್ದವಾಚ್ಯ ಅಕ್ಷರ ಅಂತಂದರೆ ಕ್ಷರ ಇಲ್ಲದ್ದು, ನಾಶವಿಲ್ಲದ್ದು ಅಂತ. ಮಹಾಪ್ರಯತ್ನದಿಂದ ಭಗವಂತನನ್ನು ಒಲಿಸಿಕೊಂಡವರು, ಪ್ರಾಪಂಚಿಕ ಸೆಳೆತದಿಂದ ಪಾರಾದವರು ಆ ಭಗವಂತನನ್ನು ಯೋಗಿ ಅಂತ ಸೇರ್ತಾರೆ, ಆ ಭಗವಂತನನ್ನೇ ಸೇರ್ತಾರೆ. ಅಂಥ ಯೋಗಿಗಳು ಅವರು ಅಂತಹ ಭಗವಂತನನ್ನು ತಿಳಿದುಕೊಳ್ಳೋ ಬಯಸಿ ಬ್ರಹ್ಮಚರ್ಯವನ್ನು ಜೀವನ ಅಳವಡಿಸ್ಕೊಳ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಬ್ರಹ್ಮಚರ್ಯ ಅಂತಂದರೆ ನಮ್ಮ ಕನ್ನಡ ಸಂಸ್ಕೃತ ನಿಘಂಟಿನಲ್ಲಿ ಹೇಳುವಂಥ ದೈಹಿಕ ಬ್ರಹ್ಮಚರ್ಯ ಅಲ್ಲ, ಬದಲಿಗೆ ಬ್ರಹ್ಮಣಿ ಚರಣಂ ಅಂತಾರೆ. ಭಗವಂತನಲ್ಲಿ ಮನಸ್ಸು ನೆಲೆಗೊಳಿಸುವನು ಅಂತ ಅರ್ಥ. ಅದನ್ನು ಸೇರಬಯಸಿಯೇ ಮನಸ್ಸಿನಲ್ಲಿ ಆ ಹಿರಿಯ ತತ್ವವನ್ನು ಚಿಂತಿಸ್ತಾರೆ. ಈ ರೀತಿ ಮೋಕ್ಷವನ್ನು ಪಡೆಯುವಂಥ ಪ್ರಕ್ರಿಯೆಯ ಬಗ್ಗೆ ಸಂಗ್ರಹವಾಗಿ ಹೇಳ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ನವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಯ ಚ ಮೂರ್ಧ್ವಾರ್ಧಾಯಾತ್ಮನ ಪ್ರಾಣಂ ಅಸ್ತಿತು ಯೋಗಧಾರಣಂ. ಆಮೇಲೆ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯತಿ ತ್ಯಜನ್ ದೇಹಂ ಸಯಾತಿ ಪರಮಾಂಗತಿಂ ಅಂತ ಹೇಳ್ತಾರೆ. ಸಹಸ್ರಾದ ಕಡೆ ಜೀವವನ್ನು ಕೊಂಡೊಯ್ಯುವಾಗ ದೇಹದ ಇತರ ಎಲ್ಲ ದ್ವಾರಗಳನ್ನು ಯೋಗ ಬಲದಿಂದ ಮುಚ್ಚಬೇಕು. ನಮಗೆ ನವದ್ವಾರಗಳು ಗೊತ್ತಿದೆ. ಹೊಕ್ಕಳು ಒಂದು ದ್ವಾರ. ಈ ನವದ್ವಾರಗಳಲ್ಲಿ ಅದು ಒಂದು ಈ ಭೂಮಿ ಮೇಲೆ ಬರೋ ಕಾಲಕ್ಕೆ ಓಪನ್ ಆದರೆ ಮತ್ತೆ ಕ್ಲೋಸ್ ಆಗಿಬಿಡುತ್ತೆ, ಮತ್ತೆ ಓಪನ್ ಆಗಲ್ಲ. ಇನ್ನೊಂದು ದ್ವಾರ ಸಹಸ್ರ ತಲೆಯಲ್ಲಿರೋ ಭಾಗ, ತಲೆ ಮೇಲೆ ಭಾಗ, ಅದು ಸಾಯೋ ಕಾಲಕ್ಕೆ ಓಪನ್ ಆಗುತ್ತೆ, ಇನ್ಯಾವ ಕಾಲಕ್ಕೂ ಓಪನ್ ಆಗಲ್ಲ. ಅದು ಕೂಡ ಯೋಗ ಶಕ್ತಿಯಿಂದ ಅದನ್ನು ಓಪನ್ ಮಾಡಿಕೊಳ್ಬೇಕು. ಆ ದ್ವಾರದಲ್ಲಿ ಹೋಗಬೇಕಾದ್ರೆ ಉಳಿದಂಥ ದ್ವಾರಗಳೆಲ್ಲ ಮುಚ್ಚಿರಬೇಕು ಅಂತ ಹೇಳ್ತಾರೆ. ಇದು ನಮ್ಮ ಜೀವನಕ್ಕೆ ಅನ್ವಯ ಆಗದೇ ಇದ್ರೂ ಕೂಡ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಹೀಗೆ ಹಿಂದೆ ಹಠಯೋಗ ಮಾಡೋರು ಆ ರೀತಿ ಮಾಡ್ತಾಯಿದ್ರು. ಇದರ ಉದ್ದೇಶ ನಾವು ಮಾಡಬೇಕು ಅಂತಲ್ಲ, ನಮಗದು ಆಗದಂಥ ತುಂಬ ಕಠಿಣವಾದಂಥ ಹಾದಿ. ಈ ರೀತಿ ಓಂಕಾರ ಪ್ರತಿಪಾದ್ಯನಾದಂಥ ನನ್ನನ್ನು ಓಂಕಾರದಿಂದ ನೆನೆಯುತ್ತಾ ಸಹಸ್ರಾದ ಭಾಗದಿಂದ ಹೊರಬಂದು ದೇಹತ್ಯಾಗ ಮಾಡಿ ಮೇಲೇರಿದವರು ಮುಂದೆಂದೂ ಕೂಡ ಮರಳಿ ಬರದಂಥ ತಾಣವನ್ನು ಸೇರ್ತಾರೆ. ಇಲ್ಲಿ ಮರಳಿ ಬರುವುದು ಅಂತಂದರೆ ಸಂಸಾರ ಚಕ್ರದಲ್ಲಿ ಮರಳಿ ಬರುವುದು ಅಂತ ಅರ್ಥ. ಭೂಮಿಗೆ ಬರೋದು ಅಂತ, ಭೂಮಿಗೆ ಯಾವಾಗಾದರೂ ಬರ್ತಾ ಇರ್ಬೋದು. ಭಗವಂತ ಹೇಳಿದಾಗೆಲ್ಲ ಕೂಡ ಆತನಿಗೆ ಸಹಾಯ ಕಾರ್ಯ ಬರ್ತಾ ಇರ್ತೇವೆ. ಆದರೆ ಬದ್ಧತೆ ಇಲ್ಲ, ಕಂಪಲ್ಷನ್ ಇಲ್ಲ. ಖಂಡಿತವಾಗಿ ಭೂಮಿಗೆ ಬರಲೇಬೇಕು, ಸಂಸಾರದಲ್ಲಿ ಚಕ್ರದಲ್ಲಿ ಬೀಳಲೇಬೇಕು ಅಂತ ಕಂಪಲ್ಷನ್ ಇಲ್ಲ. ಈ ಸಾಧನೆ ಕೇವಲ ಹಠಯೋಗಿಗಳಿಗೆ ಸಾಧ್ಯ ಮತ್ತು ಇದು ತುಂಬ ಕಷ್ಟದ ಹಾದಿ. ಎಲ್ಲರೂ ಈ ರೀತಿ ಯೋಗಾಭ್ಯಾಸ ಮಾಡಿ ಸಿದ್ಧಿ ಪಡೆಯೋದು ಸಾಧ್ಯವಿಲ್ಲ. ಅದಕ್ಕಾಗಿ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಸುಲಭದ ಮಾರ್ಗವನ್ನು ಕೂಡ ಹೇಳ್ತಾನೆ. ಅನನ್ಯಚೇತಾ ಸತತಂ ಯಃ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಾ. ಇದು ನಿರಂತರ ನಿತ್ಯ ಭಗವಂತನ ಚಿಂತನೆ ಮಾಡ್ತಾ ಬೇರೆ ಏನನ್ನೂ ನೆನೆಯದೆ ನನ್ನನ್ನು ಭಜಿಸುವಂಥ ಸಾಧಕನಿಗೆ ನಾನು ಅನಾಯಾಸವಾಗಿ ಸ್ವಾಧೀನ ಆಗ್ತೇನೆ, ತುಂಬ ಕಷ್ಟಪಡೋದು ಬೇಕಾಗಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಸಾಧನೆಯಲ್ಲಿ ನಿತ್ಯ ತೊಡಗಿಸ್ಕೋಬೇಕು. ಸಾಧನೆಯ ತುದಿ ಮುಟ್ಟಿದವರು ಬೇರೆ ಯಾವ ಪ್ರಯತ್ನವೂ ಇಲ್ಲದೆ ಭಗವಂತನನ್ನು ಸೇರ್ತಾರೆ. ಇದು ಭಗವಂತನ ಮಾತು. ಮತ್ತೊಂದು ಹೇಳ್ತಾನೆ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಿಂ ಗತಾಃ ಅಂತ ಹೇಳ್ತಾರೆ. ಸಾಧನೆಯ ಮೂಲಕ ಸಿದ್ಧಿಯನ್ನು ಪಡೆದು ಭಗವಂತನನ್ನು ಸೇರಿದಂಥ ಜೀವರು
ಎಂದೂ ಕೂಡ ಈ ದುಃಖಮಯವಾದಂಥ ಮತ್ತು ಅಶಾಶ್ವತವಾದಂಥ ಈ ಸಂಸಾರ ಚಕ್ರದಲ್ಲಿ ಮರಳಿ ಬರುವುದಿಲ್ಲ. ಅಂಥವರು ನನ್ನನ್ನೇ ಬಂದು ಸೇರ್ತಾರೆ, ಅಂಥವರನ್ನು ಪುಣ್ಯಾತ್ಮರು ಅಂತ ಕರೀತಾರೆ. ಜಗತ್ತಿನಲ್ಲಿ ಜೀವನದ ಸಾಧನೆಯಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸಿದ್ಧಿ ಅಂತಂದರೆ ಭಗವಂತನ ಸಾಕ್ಷಾತ್ಕಾರ. ಅದನ್ನು ಪಡೆದವರು ಮತ್ತೆ ಸಂಸಾರ ಬಂಧನದಲ್ಲಿ ಸಿಲುಕಿ ಒದ್ದಾಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ಮತ್ತೊಂದು ಶ್ಲೋಕ. ಆ ಬ್ರಹ್ಮ ಭುವನಾಲ್ಲೋಕಾ ಪುನರಾತಿ ಪುನರಾವರ್ತಿ ನೋರ್ಜುನ ಮಾಂ ಉಪೇತ್ಯಾತು ಕೌಂತೇಯ ಪುನಃ ಜನ್ಮನ ವಿದ್ಯತೆ ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮಲೋಕದಿಂದ ಹಿಡಿದು ಇತರ ಎಲ್ಲ ಲೋಕಗಳಿಗೂ ಕೂಡ ಒಂದಿನ ನಾಶ ಇದೆ. ಚತುರ್ಮುಖನ ಬ್ರಹ್ಮನಿಗೂ ಒಂದಿನ ನಾಶ ಇದೆ. ಆತನ ಆಯುಷ್ಸನ್ನು, ನಮ್ಮ ಆಯುಷ್ಷು ಕಲಿಯುಗದಲ್ಲಿ ಸ್ಟ್ಯಾಂಡರ್ಡ್ ಆಗಂದರೆ 120 ವರ್ಷ. ಆದರೆ ಸ್ಪೀಡ್ ನಮ್ಮ ಆಟಿಟ್ಯೂಡ್ ಆಗ್ಬೋದು, ನಮ್ಮ ಆಹಾರದ ಜೀವನದ ಶೈಲಿಯಿಂದ ಅದು ಕುಸಿತಾ ಬರುತ್ತೆ. ಹಿಂದೆ 100 ವರ್ಷ ಬದುಕ್ತಿದ್ರು, ಆಮೇಲೆ 90 ಆಯಿತು, ಈಗ ನಮ್ಮ ಪಾಳಿಗೆ ಬಂದಾಗ 70-80 ಅಷ್ಟೆ. ಸೊ ಹೀಗೆ ಸ್ಟ್ಯಾಂಡರ್ಡಾಗಿ 120 ವರ್ಷ ಇರುತ್ತೆ. ಹಾಗೆ ಚತುರ್ಮುಖ ಬ್ರಹ್ಮದೇವರ ಆಯುಷ್ಯು 31,104,000 ಕೋಟಿಗಳ ವರ್ಷ ಅಂತ ಹೇಳ್ತಾರೆ. ಅದೊಂದು ದೊಡ್ಡ ಲೆಕ್ಕ ಇದೆ, ಅದನ್ನು ಕೂಡ ನಾವು ಚಿಂತನೆ ಮಾಡೋಣ. ಇದು ಇಂತಹ ಈ ಬ್ರಹ್ಮದೇವರ ಆಯುಸ್ಸು ಭಗವಂತನಿಗೆ ಒಂದು ಹಗಲು, ಅದೇ ಆಯುಸ್ಸು ಭಗವಂತನಿಗೊಂದು ರಾತ್ರಿ. ಅಂದರೆ ಬ್ರಹ್ಮದೇವರಿಗೆ ಒಂದು ಹಗಲು ರಾತ್ರಿ ಆದರೆ ಭಗವಂತನಿಗೆ ಒಂದು ದಿನ. ಆದರೆ ಭಗವಂತ ಕಾಲಕ್ಕೆ ಒಳಪಡೋದಿಲ್ಲ. ಆದ ಕಾರಣ ಆತಗೆ ಆಯುಸ್ಸು ಅಂತಂಬುದು ಏನಿರಲ್ಲ. ಭಗವಂತ ಕಾಲಾತೀತ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ನನ್ನನ್ನು ಪಡೆದಾಗ ಮಾತ್ರವೇ ಮರುಹುಟ್ಟು ಇಲ್ಲ. ಅಂದರೆ ಎಲ್ಲರೂ ಕೂಡ ಯಾವುದೋ ಒಂದಿನ ಎಕ್ಸ್ಪೈರಿ ಡೇಟ್ ಇರುತ್ತೆ, ಆದರೆ ಭಗವಂತನಿಗೆ ಮಾತ್ರ ಎಕ್ಸ್ಪೈರಿ ಡೇಟ್ ಇರಲ್ಲ. ಅಂತಹ ಎಕ್ಸ್ಪೈರಿ ಡೇಟ್ ಇಲ್ಲದಂಥ ಯಾರು ಶಾಶ್ವತನೋ ಅವನನ್ನು ನೆನೆಸಿದರೆ ಮಾತ್ರ ನಾವು ಈ ಜನನ ಮರಣ ಚಕ್ರದಿಂದ ಪಾರಾಗಲಿಕ್ಕೆ ಅವಕಾಶ ಉಂಟು ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಆಮೇಲೆ ಸಹಸ್ರಯುಗ ಪರ್ಯಂತಂ ಅಯತ್ ಬ್ರಹ್ಮಣ ವಿದುಹು ರಾತ್ರಿಂ ಯುಗ ಸಹಸ್ರಾಂತಂ ತೇ ಅಹ ರಾತ್ರವಿದಃ ಜನಾಹ ಅಂತ ಹೇಳ್ತಾರೆ. ತುಂಬ ಒಂದು ಆಸಕ್ತಿ ಉಳ್ಳಂಥ ಒಂದು ಲೆಕ್ಕ ಅನ್ನೋದು. ಇದರಲ್ಲಿ ನಾವು ನೋಡಿದ್ರೆ ಭಗವಂತ ಕಾಲಾತೀತ ಆದರೂ ಕೂಡ ಆತನ ಅನುಸಂಧಾನಕ್ಕಾಗಿ ಆತನ ಸೃಷ್ಟಿಕಾಲವನ್ನು ಭಗವಂತನ ಹಗಲು ಮತ್ತು ಪ್ರಳಯ ಕಾಲವನ್ನು ಭಗವಂತನಿಗೆ ರಾತ್ರಿ ಅಂತ ಕರೀತಾರೆ. 1,000 ಯುಗಚಕ್ರದ ಆವೃತ್ತಿಯೇ ಒಂದು ಬ್ರಹ್ಮದ ದಿನ. ಯುಗಚಕ್ರ ಅಂತಂದರೆ ಚತುರ್ಯುಗಗಳು. ನಾವು ಒಂದು ಸಣ್ಣದ ನೋಡೋಣ. ಒಂದು ಟೈಮ್ ಪ್ರಕಾರ ನಾವು ನೋಡಿದ್ರೆ ನಮಗೆ ಗೊತ್ತಿದೆ, ಭಾಗವತಾದಿ ಪುರಾಣಗಳಲ್ಲಿ, ಬ್ರಹ್ಮಾಂಡ ಪುರಾಣದಲ್ಲಿ ಕೆಲವಿನ ಕಡೆ ನಮಗೆ ಈ ಸೃಷ್ಟಿಯ ರಹಸ್ಯ ಗೊತ್ತಾಗ್ತದೆ. ಸೊ ಕಲಿಯುಗದ ಪ್ರಮಾಣ 4,32,000 ವರ್ಷ. 2 ಕಲಿಯುಗಗಳು ಸೇರಿದರೆ ಒಂದು ದ್ವಾಪರಯುಗದ ಕಾಲ, 3 ಕಲಿಯುಗಗಳು ಒಂದು ತ್ರೇತಾಯುಗದ ಕಾಲ, 4 ಕಲಿಯುಗಗಳು ಒಂದು ಸತ್ಯಯುಗ. ಅಂದರೆ ಒಂದು ಮಹಾಯುಗ ಅಂತಂದರೆ 43,20,000 ವರ್ಷ. ಇದನ್ನು ಹೇಗೆ ಡಿವೈಡ್ ಮಾಡ್ತಾರೆ ಅಂದರೆ 4:3:2:1 ಈ ರೇಷಿಯೋಲ್ಲಿ ಡಿವೈಡ್ ಮಾಡ್ತಾರೆ. ಸೊ ಕಲಿಯುಗ ತುಂಬ ಕಡಿಮೆ, ಕೃತಯುಗ ಸತ್ಯಯುಗ ತುಂಬ ಜಾಸ್ತಿ, 17,28,000 ವರ್ಷವೇ ಒಂದು ಸತ್ಯಯುಗ. ಈ 4 ಕಲಿತು ಏನಂತಾರೆ, ಒಂದು ಮಹಾಯುಗ ಅಂತ ಕರೀತಾರೆ. 43,20,000 ವರ್ಷಗಳು. ಈಗ ನಾವಿದನ್ನು ಸ್ವಲ್ಪ ನೋಡ್ತಾ ಹೋದರೆ ಅಂಥ ಮಹಾಯುಗಗಳು 71 ಮಹಾಯುಗ ಆದರೆ ಒಂದು ಮನ್ವಂತರ ಅಂತ ಕರೀತಾರೆ. 71 ಮಹಾಯುಗ ಆಗಬೇಕು. ಅದರಲ್ಲಿ ಆ 71 ಮಹಾಯುಗ ಅಂತಂದರೆ ಏನಾಗ್ತದೆ, 30,67,20,000 ವರ್ಷ ಒಂದು ಮನ್ವಂತರ ಅಂತಂದರೆ. ಅದೇ ರೀತಿ ನಮಗೆ 14 ಮನ್ವಂತರಗಳಿದೆ. ಆ 14 ಮನ್ವಂತರದಲ್ಲಿ ನಮಗೀಗ 6 ಮನ್ವಂತರಗಳು ಕಳೆದೋಗ್ಬಿಟ್ಟಿದೆ. ಸ್ವಯಂಭೂ ಮನ್ವಂತರ ಕಳೆದಿದೆ, ಸ್ವಾರೋಚಿಷ ಮನ್ವಂತರ ಆಗೋಗಿದೆ, ಉತ್ತಮ ಮನ್ವಂತರ ಆಗಿದೆ, ತಾಪಸ ಮನ್ವಂತರ ಮುಗಿದೋಗಿದೆ, ರೈವತ ಮನ್ವಂತರ ಮುಗಿದೋಗಿದೆ, ಚಾಕ್ಷುಷ ಮನ್ವಂತರ ಮುಗಿದಿದೆ. ಈಗ ವೈವಸ್ವತ ಮನ್ವಂತರ ನಡೀತಾ ಇದೆ. ವೈವಸ್ವತ ಅಂತಂಬೂನು ಸೂರ್ಯನ ಮಗ, ಸೂರ್ಯನ ಮೊದಲ ಹೆಂಡತಿ
ಸಂಜ್ಞಾದಲ್ಲಿ ಹುಟ್ಟಿದಂಥ ಶ್ರಾದ್ದ ದೇವ, ಆ ಶ್ರಾದ್ದ ದೇವನೇ ಈ ವೈವಸ್ವತ ಅಂತ ಕರೀತಾರೆ. ಇನ್ನೂ ಇದರ ಹಿಂದೆ ಹೋದರೆ ಈ ಕಲ್ಪದ ಹಿಂದೆ ಮತ್ಸ್ಯಾವತಾರ ಒಂದಾಯಿತು. ಆ ಮತ್ಸ್ಯಾವತಾರದಲ್ಲಿದ್ದಂಥ ಭಗವಂತ ಸಪ್ತ ಋಷಿಗಳನ್ನು ಮತ್ತು ಸತ್ಯವ್ರತ ಅಂತ ಒಬ್ಬ ರಾಜನನ್ನು ಕಾಪಾಡ್ತಾನೆ. ಆ ಸತ್ಯವ್ರತ ಅಂತಂಬೋ ರಾಜನೇ ಈ ವೈವಸ್ವತ ಶ್ರಾದ್ದ ದೇವನಾಗಿ ಸೂರ್ಯನಿಗೆ ಹುಟ್ಟಿ ಈ ಮನ್ವಂತರದ ಮೂಲಪುರುಷನಾಗಿದ್ದಾನೆ. ಪ್ರತಿಯೊಂದು ಮನ್ವಂತರಕ್ಕೂ ಒಂದು ಇಂದ್ರ ಪದವಿ ಇರುತ್ತೆ, ಉಪೇಂದ್ರ ಪದವಿ ಇರುತ್ತೆ. ಹೀಗೆ ಮೊದಲನೇ ಇಂದ್ರ ಒಂದು ಭಗವಂತನ ಯಜ್ಞರೂಪವಾದಂಥ ಇಂದ್ರ ಅಂತ ಹೇಳ್ತಾರೆ ಭಾಗವತದಲ್ಲಿ. ಎರಡನೇದು ಇಂದ್ರ ವಾಯುದೇವರು, ರೋಚನ ಅಂತಂಬೋನು ಇಂದ್ರ. ಈಗ 3, 4 ಈ ಥರ ನೋಡಿದ್ರೆ ಈಗ ಬಂದು ಇಂದ್ರ ಪುರಂದರ ಅಂತಂಬೋ ಹೆಸರಿರುವಂಥ ಇಂದ್ರ. ಚಾಕ್ಷುಷ ಮನ್ವಂತರ 6ನೇ ಮನ್ವಂತರದಲ್ಲಿ ಅಜಿತ ನಾಮಕ ಭಗವಂತನೇ ಇಂದ್ರನಾಗಿ ಇದ್ದ. ಹೀಗೆ 14 ಮನ್ವಂತರ, 14 ಮನ್ವಂತರದಲ್ಲಿ ಇಂದ್ರರು ಯಾರಿದ್ದಾರೆ, ಉಪೇಂದ್ರರು ಯಾರಿದ್ದಾರೆ. ಈಗಿನ ಯುಗದ ಮನ್ವಂತರದಲ್ಲಿ ಉಪೇಂದ್ರ ವಾಮನ. ಹೀಗೆ ಡಿಪಾರ್ಟ್ಮೆಂಟ್ಸ್ ತುಂಬ ಇರುತ್ತೆ ಕಾಲಕ್ಕೆ ಸಂಬಂಧಪಟ್ಟ. ಅಲ್ಲಿ ನೋಡಿದರೆ ಇಂತಹ ಮಹಾಯುಗಗಳು ನಮಗೆ 71 ಮಹಾಯುಗ ಆದರೆ ಒಂದು ಮನ್ವಂತರ ಆಗ್ತದೆ. ಸೊ 71 ಮಹಾಯುಗ ಅಂತಂದರೆ ಒಂದು ಮನ್ವಂತರಕ್ಕೆ 71 ಮಹಾಯುಗ ಅಂತಂದರೆ ನಿಮಗೆ 14 ಮನ್ವಂತರಕ್ಕೆ ಎಷ್ಟಾಗ್ತದೆ? 994 994 ಮಹಾಯುಗ ಆಗ್ತದೆ 14 ಮನ್ವಂತರಕ್ಕೂ ಸೇರಿ. ಇಲ್ಲಿ ಪ್ರತಿಯೊಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಈ ಮನ್ವಂತರ ಪ್ರಳಯ ಅಂತೇವೆ. ಈಗ ಒಂದೊಂದು ಮನ್ವಂತರ ಮುಗಿದು ಇನ್ನೊಂದು ಮನ್ವಂತರಕ್ಕೆ ಹೋಗಬೇಕಾದ್ರೆ ಅದು ಕೆಲವಿನ ಗ್ಯಾಪ್, ಆ ಸಮಯದಲ್ಲಿ ಭೂಮಿ ಮೂರ್ತಿಯಾಗಿ ಜಲಾವೃತ ಆಗಿಬಿಡ್ತದೆ. ಅಂದರೆ ನಾಗರಿಕತೆ ನಾಶ ಆಗ್ತದೆ. ಪ್ರಳಯ ಅಂದರೆ ಭೂಮಿ ನಾಶ ಆಗಲ್ಲ, ನಾಗರಿಕತೆ ಎಲ್ಲ ನಾಶ ಆಗಿಬಿಡ್ತದೆ. ಇದನ್ನು ವರ್ಣನೆ ಮಾಡ್ತಾರೆ. ಸೊ ಭೂಮಿಯಲ್ಲಿ ಭೂಮಿ ಮೇಲೆ ಪೂರ್ತಿ ನೀರು ಬಂದ್ಬಿಡ್ತದೆ, ಯಾವ ಥರದ ಜೀವಗಳು ಇರೋದಿಲ್ಲ. ಆ ಎಷ್ಟು ಸ್ಪ್ಯಾನ್ ಇರುತ್ತೆ ಅಂತಂದು ಒಂದು ಕೃತಯುಗದ ಕಾಲ ಅಥವಾ 0.4 ಮಹಾಯುಗಾಸ್. ಒಂದು ಕೃತಯುಗದ ಕಾಲ ಭೂಮಿ ಕಂಪ್ಲೀಟಾಗಿ ನೀರೊಳಗಿರುತ್ತೆ. ಈಗ ವೈವಸ್ವತ ಮನ್ವಂತರ ನಡೀತಾ ಇದೆ. ಇದರ ನಂತರ ಸಾವರ್ಣಿ ಮನ್ವಂತರ ಅಂತ ಬರುತ್ತೆ. ಅದರ ಮಧ್ಯಕಾಲದಲ್ಲಿ ಒಂದು ಕೃತಯುಗದಷ್ಟು ಕಾಲ ಬರೀ ನೀರಿನಲ್ಲಿ ಭಗವಂತ, ನೀರಿನಲ್ಲಿ ಭೂಮಿ ಇರುತ್ತೆ. ಸೊ ಹೀಗೆ 14 ಮನ್ವಂತರಗಳು, 994 ಮಹಾಯುಗಗಳು ಪ್ಲಸ್ 6 ಮಹಾಯುಗಗಳ ಕಾಲ ಸಂಧ್ಯಾಕಾಲ ಅಂತ ಕರೀತಾರೆ ಅಥವಾ ಪ್ರಳಯ ಕಾಲ ಅಂತ ಕರೀತಾರೆ. ಈ ಎರಡೂ ಸೇರಿದ್ರೆ 1000 ಮಹಾಯುಗಗಳು. ಈ 1000 ಮಹಾಯುಗಗಳು ಬ್ರಹ್ಮದೇವರಿಗೆ ಒಂದು ಹಗಲು. ನೋಡಿ, ಒಂದು ಸತ್ಯಯುಗದ ಕಾಲ, ಸಂಧ್ಯಾಕಾಲ ಅಥವಾ ಪ್ರಳಯ ಕಾಲ. ಒಂದು ಕಲ್ಪ ಅಂತಂದರೆ 15 ಸಂಧ್ಯಾಕಾಲಗಳು, ಆಮೇಲೆ ಈ ನೋಡಿ 6 ಮಹಾಯುಗಗಳು ಸೇರಿದ ಒಂದು ಪ್ರಳಯ ಕಾಲ. ಈ 14 ಮನ್ವಂತರಗಳೇನಿದೆ ಮತ್ತು 15 ಸಂಧ್ಯೆಗಳೇನಿದೆ, ಇದು ಎಲ್ಲ ಸೇರಿದ್ರೆ 1000 ಮಹಾಯುಗಗಳಾಗ್ತದೆ. ಇದು ಬ್ರಹ್ಮದೇವರಿಗೆ ಒಂದು ಹಗಲು. ಅಂಥದ್ದು ಬ್ರಹ್ಮದೇವರಿಗೆ ಒಂದು ಹಗಲು ಒಂದು ರಾತ್ರಿ ಎರಡೂ ಸೇರಿದ್ರೆ ಅಂದರೆ 4.32 ಬಿಲಿಯನ್ ಇಯರ್ಸ್ ಒಂದು ಹಗಲು. 2 ಹಗಲುಗಳಾದರೆ ಒಂದು ಹಗಲು ಒಂದು ರಾತ್ರಿ, ಎರಡು ಸೇಮ್ ಸ್ಪ್ಯಾನ್. 2000 ಮಹಾಯುಗಗಳು ಬ್ರಹ್ಮದೇವರಿಗೆ ಒಂದು ದಿನ, ಅಂದರೆ 8.64 ಬಿಲಿಯನ್ ಇಯರ್ಸ್. ಇದು ದಿನಗಳು. ಮತ್ತು ಬ್ರಹ್ಮದೇವರಿಗೆ ಒಂದು ವರ್ಷ ಅಂತಂದರೆ 360, ಒಂದು ತಿಂಗಳಂದರೆ 30 ದಿನ, ಒಂದು ವರ್ಷ ಅಂದರೆ 360 ದಿನ, 12 ತಿಂಗಳು. ಹಾಗೆ ನೋಡಿಕೊಂಡರೆ ಬ್ರಹ್ಮದೇವನ ಆಯುಷು 31,104,000 ಕೋಟಿ ಮನುಷ್ಯ ವರ್ಷಗಳು. ಇದು ಬ್ರಹ್ಮದೇವನ ಆಯುಷು 100 ವರ್ಷ. 311 ಟ್ರಿಲಿಯನ್ 40 ಬಿಲಿಯನ್ ಇಯರ್ಸ್. ಸೊ ಇದು ಬ್ರಹ್ಮದೇವನ ಆಯುಷು. ಸೊ ಬ್ರಹ್ಮ ನಮಗೆ ಭಾಗವತದಲ್ಲಿ ಹೇಳಿದಂಗೆ ಚತುರ್ಮುಖ ಬ್ರಹ್ಮ. ಚತುರ್ಮುಖದ ಬ್ರಹ್ಮ ಹುಟ್ಟಿದ ತಕ್ಷಣ ನಮಗಿದು ಕಲ್ಪ ಅಂತೀವಲ್ಲ, ಈಗ ನಡೀತಾ ಇರೋದು ಶ್ವೇತ ವರಾಹ ಕಲ್ಪ ನಡೀತಾ ಇದೆ. ಒಂದು ಕಲ್ಪ ಅಂತಂದರೆ ಏನು? ನಮಗೆ ಹತ್ರ 1000 ಮಹಾಯುಗಗಳು ಒಂದು ಕಲ್ಪ. ಅಂತಹ ಕಲ್ಪ ನಮಗೀಗ 2ನೇ ಕಲ್ಪ ನಡೀತಾ ಇದೆ, ಶ್ವೇತ ವರಾಹ ಕಲ್ಪ ನಡೀತಾ ಇದೆ. ಮೊದಲನೇದು ಬಂದು ಪದ್ಮಕಲ್ಪ ಅಂತ ಕರಿತೇವೆ. ಆವಾಗ ಭಗವಂತ ಈ ಬ್ರಹ್ಮದೇವರು ಪೂರ್ತಿ ತಪಸ್ಸಿನಲ್ಲೇ ಇರ್ತಾರೆ. 50 ವರ್ಷದ ಕಾಲ
ಬರೀ ತಪಸ್ಸಿನಲ್ಲೇ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಕಳೀತಾರೆ. 50 ವರ್ಷದ ನಂತರ 51ನೇ ವರ್ಷದ ಒಂದು ಬೆಳಗ್ಗೆ ಅದರಲ್ಲಿ ಒಂದು ಕಲ್ಪ ಮುಗಿದೋಗಿದೆ. ಒಂದು ಕಲ್ಪ ಅಂತಂದರೆ 1000 ಯುಗ. ಅದು ಆ 1000 ಯುಗ ಪೂರ್ತಿ ಪದ್ಮಕಲ್ಪ ಅಂತ ಕರಿತೇವೆ. ಈಗ ಎರಡನೇದು ಶ್ವೇತವರಾಹ ಕಲ್ಪ ನಡೀತಾ ಇದೆ. ಆ ಶ್ವೇತವರಾಹ ಕಲ್ಪದಲ್ಲೂ ನಮಗೆ ಈ ಒಂದು ಸ್ವಯಂಭೂ ಮನ್ವಂತರ 71 ಮಹಾಯುಗ. ಒಂದು ಮನ್ವಂತರ ಅಂತಂದರೆ 71 ಮಹಾಯುಗ. ಅಂಥ ಮನ್ವಂತರಗಳು 6 ಮನ್ವಂತರಗಳು ಕಳೆದೋಗಿದೆ. 7ನೇ ಮನ್ವಂತರ ವೈವಸ್ವತ ಮನ್ವಂತರದಲ್ಲಿ ಈಗ 27 ಮಹಾಯುಗಗಳಾಗೋಗಿದೆ. ಈಗ 28ನೇ ಮಹಾಯುಗ ನಡೀತಾ ಇದೆ. ಆ 28ನೇ ಮಹಾಯುಗದಲ್ಲಿ ಕೂಡ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಅದು ಕಂಪ್ಲೀಟ್ ಆಗಿದೆ. ಈಗ ಕಲಿಯುಗ ನಡೀತಾ ಇದೆ. ಆ ಕಲಿಯುಗದಲ್ಲಿ ಕೂಡ 5126 ವರ್ಷ ಕಂಪ್ಲೀಟ್ ಆಗಿದೆ. ಈಗ 5127ನೇ ವರ್ಷ ನಡೀತಾ ಇದೆ. ಇದು ನಿಮಗೆ ಪಂಚಾಂಗಗಳ ಮೇಲೆ ಬರೆದಿರ್ತಾರೆ ಅಥವಾ ಕೆಲವೊಂದು ಭಾಗವತಗಳಲ್ಲಿ ಸಿಗತ್ತೆ ನಿಮಗೆ. ಅದು ಬೇಕಾದರೆ ನಾನೊಂದು ಲಿಂಕಲ್ಲಿ ಕೂಡ ತೋರಿಸ್ತೇನೆ. ಒಂದು ನಿಮಿಷ ಲೈನಲ್ಲಿರಿ. ಯಾ ನೋಡಿ, ಕಲಿಯುಗದ ಟೋಟಲ್ ಸ್ಪ್ಯಾನ್ 4,32 ವರ್ಷ, 5,126 ವರ್ಷ ಮುಗಿದಿದೆ. ಈಗ ಇದು 28ನೇ ಕಲಿಯುಗದಲ್ಲಿ. ಇನ್ನು 4,26 ವರ್ಷ 874 ಇನ್ನು ವರ್ಷಗಳು ರಿಮೈನಿಂಗ್ ಇದೆ. ದ್ವಾಪರಯುಗ ಕಂಪ್ಲೀಟ್ ಆಗಿದೆ. 28ನೇ ದ್ವಾಪರಯುಗ ಕಂಪ್ಲೀಟ್ ಆಗಿದೆ. 28ನೇ ತ್ರೇತಾಯುಗ ಕಂಪ್ಲೀಟ್ ಆಗಿದೆ. ಕೃತಯುಗ ಕಂಪ್ಲೀಟ್ ಆಗಿದೆ. ಇನ್ನು ಇದು ಮಹಾಯುಗ ಅಂತ ನೋಡಿದ್ರೆ ಟೋಟಲ್ 43,26,000 ವರ್ಷ. ಇದರಲ್ಲಿ 38,93,126 ವರ್ಷ ಕಳೆದು ಹೋಗಿದೆ. ಇನ್ನು ಉಳಿದಿದ್ದಿಷ್ಟೇ. ಇನ್ನು ಮಹಾಯುಗದಲ್ಲಿ 28 ಆಗಿದಲ್ಲ, ಟೋಟಲ್ 28 ಮಹಾಯುಗ. ಟೋಟಲ್ 71 ಮಹಾಯುಗ ಆದ್ರೇ ಮನ್ವಂತರ. ಸೊ ಇದು ಮನ್ವಂತರ, ವೈವಸ್ವತ ಮನ್ವಂತರ ನಡೀತಾ ಇದೆ. ಇದು ಈ ಮನ್ವಂತರದಲ್ಲಿ 30,67,20,000 ವರ್ಷಗಳು ಇದು ಸ್ಪ್ಯಾನ್ ಟೋಟಲ್ ವೈವಸ್ವತ ಮನ್ವಂತರದಲ್ಲಿ. ಆದರೆ ಈಗ ಈ ವೈವಸ್ವತ ಮನ್ವಂತರದ ನಡೆದದ್ದು 28 ಕಲಿಯುಗಗಳು, 28 ಮಹಾಯುಗವೇ ಆಗಿದೆ. 27 ಮಹಾಯುಗ ಮುಗಿದಿದೆ. ಕೃತ, ತ್ರೇತ, ದ್ವಾಪರಯುಗ ಕಂಪ್ಲೀಟ್ ಆಗಿದೆ. ಸೊ 12,05,33,126 ವರ್ಷಗಳು, ನಮ್ಮ ವರ್ಷಗಳು ಕಂಪ್ಲೀಟ್ ಆಗಿದೆ. ಇನ್ನು 18,61,86,874 ವರ್ಷಗಳು ಇದೆ. ಇದು ಶ್ವೇತವರಾಹ ಕಲ್ಪದಲ್ಲಿ. ಇನ್ನು ಶ್ವೇತವರಾಹ ಕಲ್ಪದಲ್ಲೇ ಬಹಳ ಇದೆ. 234,87,78,874 ವರ್ಷಗಳು ಇನ್ನು ಶ್ವೇತವರಾಹ ಕಲ್ಪದಲ್ಲಿದೆ. ಪದ್ಮಕಲ್ಪ ಮುಗೀತು. ಅದು ಬ್ರಹ್ಮದೇವರಿಗೆ ಮುಂಚಿನ ಕಲ್ಪ. ಈ 50 ವರ್ಷದ ನಂತರ ಮೊದಲನೇ ದಿನದಲ್ಲಿ ಒಂದು ಕಲ್ಪ ಮುಗೀತು. ಈಗ 2ನೇ ಕಲ್ಪ ನಡೀತಾ ಇದೆ. ಹಾಗೆ ಬ್ರಹ್ಮದೇವರಿಗೆ 2 ಕಲ್ಪ ಆದರೆ ಒಂದು ದಿನ, ಅಂತಹ ದಿನಗಳು 360 ಆದರೆ ಬ್ರಹ್ಮದೇವರ ಒಂದು ವರ್ಷ. ಅಂತಹ ವರ್ಷಗಳು 100 ವರ್ಷ ಆದರೆ ಬ್ರಹ್ಮದೇವರಿಗೆ ಆಯುಸ್ಸು 31,104,000 ಕೋಟಿಗಳ ವರ್ಷಗಳು. ಸೊ ಇದು ನಮಗೆ ಒಂದು ಕಾಣುತ್ತೆ. ಇದು ಬೇಕಾದ್ರೆ ನಾನು ನಿಮಗೆ ಲಿಂಕ್ ಕಳಿಸ್ತೇನೆ. ಮತ್ತು ಇದನ್ನು ನಾವು ಚೇಂಜ್ ಮಾಡಿದ್ವಿ ಅಂದ್ಕೊಳ್ಳಿ. ಸಪೋಸ್ ಈಗ 2025 ಹಾಕಿದೆ, 2029 ಹಾಕೋಣ. 2029 ನೋಡಿ, ಎಲಾಪ್ಸ್ಡ್ ಇಯರ್ಸ್
ಕಲಿಯುಗ 5130 ವರ್ಷ ಆದಾಗೆ ಇದೆಲ್ಲ ಅಪ್ಡೇಟ್ ಆಗುತ್ತೆ. ಓಕೆ, ಸೊ ಇದು ಜಸ್ಟ್ ಒಂದು ಕ್ಯೂರಿಯಾಸಿಟಿಗೋಸ್ಕರ ಮಾಡಿದ್ದಾಯಿತು. ಸೊ ಹೀಗೆ ಬ್ರಹ್ಮದೇವರ ಒಂದು ಆಯುಸ್ಸನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಭಗವಂತ ಈ ಶ್ಲೋಕದಲ್ಲಿ ಹೇಳೋದೇನಂತಂದರೆ, ಈ ಒಂದು ಭಗವಂತನ ಸೃಷ್ಟಿಕಾಲ, ನಂತರ ಮಹಾಪ್ರಳಯ ಕಾಲ, ಈ ಮಹಾಪ್ರಳಯ ಕಾಲ ಕೂಡ 30 ಈ ಒಂದು ಎಷ್ಟು ನಮಗೆ ಬ್ರಹ್ಮದೇವರ ಒಂದು ಬೆಳಗ್ಗೆ ಅಂತಂದು ಏನಂತೇವೆ, ಬ್ರಹ್ಮದೇವರ ಆಯುಸ್ಸು ಅಂತ ಏನಂತೇವೆ, 31,104,000 ಕೋಟಿ ವರ್ಷಗಳು. ಈ ಎಷ್ಟು ವಯಸ್ಸಿದೆಯೋ ಅಷ್ಟೇ ಸಮಯ ಭಗವಂತನಿಗೆ ರಾತ್ರಿ ಕಾಲ. ಸೊ ಇದು ಪ್ರಳಯ, ಇದು ಈ ಲೆಕ್ಕಾಚಾರ ನೋಡಿದ್ರೆ ಪ್ರಳಯಗಳಲ್ಲಿ ಕೂಡ 3 ಥರ ಅಂತ ಹೇಳ್ತಾರೆ. ಮನ್ವಂತರ ಪ್ರಳಯ, ದಿನಪ್ರಳಯ, ಮಹಾಪ್ರಳಯ ಅಂತ. ಈ ಪ್ರಳಯಗಳಲ್ಲಿ ಇನ್ನೂ ಅನೇಕ ಚಿಕ್ಕ ಚಿಕ್ಕ ಪ್ರಳಯಗಳಾಗತ್ತೆ. ಆ ಪ್ರಳಯಗಳಲ್ಲಿ ಭೂಮಿ ಯಾವುದೋ ಒಂದು ಭಾಗ ನಾಶ ಆಗ್ತದೆ, ಪೂರ್ತಿ ಭೂಮಿ ನಾಶ ಆಗಲ್ಲ. ಸೊ ಮನ್ವಂತರದ ಪ್ರಳಯದಲ್ಲಿ ಭೂಮಿ ಪೂರ್ಣವಾಗಿ ನಾಶ ಆಗೋದಿಲ್ಲ, ಆದರೆ ನಾಗರಿಕತೆ ನಾಶ ಆಗ್ತದೆ. ದಿನಪ್ರಳಯ ಅಂತಂದರೆ ಚತುರ್ಮುಖ ಬ್ರಹ್ಮನ ರಾತ್ರಿ ಅಂತಂದರೆ ಪ್ರತಿ 432 ಕೋಟಿ ವರ್ಷಕ್ಕೊಮ್ಮೆ ದಿನಪ್ರಳಯ ಆಗ್ತದೆ. ಈ ಪ್ರಳಯದಲ್ಲಿ ಭೂಮಿ ಪೂರ್ಣವಾಗಿ ನಾಶ ಆಗ್ತದೆ, ಇದು ಮತ್ತೆ ಭೂಮಿ ಸೃಷ್ಟಿ ಆಗ್ತದೆ. ಇನ್ನು ಮಹಾಪ್ರಳಯ ನೋಡಿದ್ರೆ ಬ್ರಹ್ಮ ಆಯುಸ್ಸು ಮುಗಿದ ನಂತರ 31,104,000 ಕೋಟಿ ವರ್ಷಕ್ಕೊಮ್ಮೆ ಬ್ರಹ್ಮದೇವರ ಆಯುಷ್ಯ ಮುಗಿದೋಗುತ್ತೆ. ಅಷ್ಟೇ ವರ್ಷ ರಾತ್ರಿ ಕಾಲ. ಆವಾಗ ಏನು ಯಾವ ಜೀವವೂ ಇರಲ್ಲ, ಚತುರ್ಮುಖ ಬ್ರಹ್ಮನೂ ಇರೋದಿಲ್ಲ. ಇದನ್ನು ಮಹಾಪ್ರಳಯ ಕಾಲ ಅಂತಾರೆ. ಸತ್ಯಲೋಕದಿಂದ ಹಿಡಿದು ಸರ್ವಲೋಕಗಳು ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣುವಿನ ರೂಪದಲ್ಲಿ ಭಗವಂತನಲ್ಲಿ ಲೀನ ಆಗಿಬಿಡ್ತದೆ. ಹೀಗೆ ವರ್ಣನೆ ಮಾಡ್ತಾರೆ. ಮತ್ತೊಂದು ಶ್ಲೋಕ. ಅವ್ಯಕ್ತಾತ್ ವ್ಯಕ್ತಯಃ ಸರ್ವಾಃ ಪ್ರಭವಂತಿ ಅಹ ಆಗಮೇ ರಾತ್ರಿ ಆಗಮೇ ಪ್ರಲೀಯಂತೆ ತತ್ರ ಏವ ಅವ್ಯಕ್ತ ಸಂಜ್ಞಕೆ ಅಂತ ಹೇಳ್ತಾರೆ. ಮಹಾಪ್ರಳಯ ಕಾಲದಲ್ಲಿ ಅವ್ಯಕ್ತನಾದಂಥ ಭಗವಂತನಲ್ಲಿ ವ್ಯಕ್ತನಾಗಿರುವಂಥ ಈ ಪ್ರಪಂಚ ಪರಮಾಣುವಿನ ರೂಪದಲ್ಲಿ ಸೇರಿಕೊಳ್ಳುತ್ತೆ. ಪುನಃ ಸೃಷ್ಟಿಕಾಲದಲ್ಲಿ ಮರಳಿ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪವನ್ನು ಪಡೀತದೆ. ಒಂದು ಸೂಕ್ಷ್ಮ ರೂಪಕ್ಕೆ ಒಂದು ಸ್ಥೂಲವಾದ ಆಕಾರ ಬರೋದೇ ಸೃಷ್ಟಿ. ಮಣ್ಣಿದೆ, ಮಣ್ಣು ಆಲ್ರೆಡಿ ಇದೆ, ಅದಕ್ಕೆ ಫಾರ್ಮ್ ಇಲ್ಲ. ಅದನ್ನೊಂದು ಫಾರ್ಮ್ ಮಾಡಿದ್ರೆ ಏನಾಗುತ್ತೆ, ಮಡಿಕೆ ಆಗುತ್ತೆ. ಯಾವ ಫಾರ್ಮ್ ಬೇಕಾದ್ರೂ ಮಾಡಿಕೊಡ್ಬೋದು. ಅದಕ್ಕೆ ಮುಂಚೆ ಅದು ರಾ ಮೆಟೀರಿಯಲ್ ಅಷ್ಟೇ. ಸೊ ಈ ಸೃಷ್ಟಿಯೆಲ್ಲ ಆಗಬೇಕಾದಂಥ ಪಂಚಭೂತಗಳು ಏನು ರಾ ಮೆಟೀರಿಯಲ್ ಇದೆ, ಅದೆಲ್ಲ ಕೂಡ ಪರಮಾಣುವಿಗಿಂತಲೂ ತುಂಬ, ಅಂದರೆ ಅದನ್ನ ಶೇಪನ್ನು ಕಳೆದುಕೊಳ್ಳುತ್ತೆ. ಈಗ ಭೂಮಿ ಎಲ್ಲ ಪರಮಾಣುಗಳು ಸೇರಿದ್ರೆ ಒಂದು ಭೂಮಿ, ಆ ಭೂಮಿ ಶೇಪ್ ಕಳೆದುಕೊಂಡ್ರೆ ಏನಿರ್ತದೆ, ಸಣ್ಣ ಅಣು ರೇಣುಗಳು ನಮಗೆ ಕಾಣೋದೇ ಇಲ್ಲ. ಹೇಳ್ತಾರಲ್ಲ, ಆಲದ ಎಲೆ ಮೇಲೆ ವಟಪಚ್ಛತ್ರಶಾಹಿಯಾಗಿ ಭಗವಂತ ಹೋಗ್ತಾ ಇರ್ತಾನೆ. ಯಾವನ ಎಲ್ಲ ನಾಶ ಆದ ಮೇಲೆ ಯಾವ ನೀರಿನ ಮೇಲೆ ಹೋಗಬೇಕು ಭಗವಂತ? ಈ ರಾ ಮೆಟೀರಿಯಲ್ ಏನಿದೆ ಅದರ ಒಂದು ಪ್ರವಾಹದಲ್ಲೇ ಅದರ ಮೇಲೆ ಹೋಗ್ತಾನೆ ಭಗವಂತ ಅಂತ ವರ್ಣನೆ ಮಾಡ್ತಾರೆ. ಅದು ಭಾಗವತದಲ್ಲಿ ಬರುತ್ತೆ. ಮತ್ತೆ ಭೂತಗ್ರಾಮ ಸ ಏವ ಅಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರಿ ಆಗಮೇ ಅವಶಃ ಪಾರ್ಥ ಪ್ರಭವತಿ ಅಹ ಆಗಮೇ ಅಂತ ಹೇಳ್ತಾರೆ. ಸೊ ಸೃಷ್ಟಿಯ ಮೂಲದ್ರವ್ಯ ಎಂದೂ ಕೂಡ ಬದಲಾಗೋದಿಲ್ಲ. ರಾ ಮೆಟೀರಿಯಲ್ ಅದೇ ಪಂಚಭೂತಗಳು ಮರಳಿ ಮರಳಿ ಸೃಷ್ಟಿ ಸಂಹಾರ ಚಕ್ರದಲ್ಲಿ ಸುತ್ತಾ ಇರುತ್ತೆ. ಅದು ರಾ ಮೆಟೀರಿಯಲ್ಗೆ ಒಂದು ಶೇಪ್ ಕೊಡೋದೇ ಭಗವಂತನ ಸೃಷ್ಟಿ. ಭೂಮಿ ತಯಾರು ಮಾಡ್ತಾನೆ, ಆಕಾಶ ಎಲ್ಲ ಗ್ರಹಗಳನ್ನ ತಯಾರು ಮಾಡ್ತಾನೆ, ಸಮಸ್ತ ಪ್ರಕೃತಿಯನ್ನು ತಯಾರು ಮಾಡ್ತಾನೆ, ಜೀವಕ್ಕೊಂದು ಶರೀರವನ್ನು ಒಂದು ಫಾರ್ಮನ್ನು ಕೊಡ್ತಾನೆ. ಎಲ್ಲದಕ್ಕೂ ರಾ ಮೆಟೀರಿಯಲ್ ಒಂದೇ. ಸೊ ಇಲ್ಲಿ ಈ ರಾ ಮೆಟೀರಿಯಲ್ ಏನಿದೆ ಅದು ಮೂಲದ್ರವ್ಯ, ಅದು ಬದಲಾಗೋದಿಲ್ಲ. ಪ್ರತಿ ಸಲ ಸೃಷ್ಟಿಯಾದಾಗಲೂ ಅದನ್ನೇ ಬಳಸ್ತಾನೆ. ಈ ಚಕ್ರದಲ್ಲಿ ಮೋಕ್ಷಯೋಗ್ಯವಲ್ಲದ ಅನಂತ ಜೀವಗಳು ಸುತ್ತಾ ಇರುತ್ತೆ. ಯಾರು ಇನ್ನೂ ಮೋಕ್ಷಕ್ಕೆ ಎಲಿಜಿಬಿಲಿಟಿ ಆಗಿರಲ್ವೋ, ಯಾರು ಮತ್ತೆ ಯೋಗಕ್ಕೆ ಎಲಿಜಿಬಿಲಿಟಿ ಇಲ್ಲದವ್ರು ಮತ್ತೆ ಸಂಸಾರ ಚಕ್ರದಲ್ಲಿ ಸುತ್ತಾ ಇರ್ತಾರೆ. ಅವ್ರು ಬರ್ತಾ ಮತ್ತೆ ಸೃಷ್ಟಿ ಆಗ್ತಾ ಇರ್ತಾರೆ. ಆದರೆ ಭಗವಂತನನ್ನು ಸೇರಿದ ಜೀವ ಈ ಚಕ್ರದಿಂದ ಆಚೆಗೆ ಇರ್ತಾನೆ. ಮತ್ತೆ ಅದಕ್ಕೊಂದು ಫಾರ್ಮ್ ತಗೊಂಡು ಒಂದು ಜೀವ ಶರೀರ ತಗೊಂಡು ಭೂಮಿಗೆ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಭಗವಂತ ಇದೆಲ್ಲ ಕೂಡ ವಿವರಣೆ ಮಾಡ್ತಾನೆ. ಮತ್ತೆ ಪರತಸ್ಮಾತ್ ಭಾವಾನ್ಯೋ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ
ಯಹ ಸಹ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ಅಂತ ಹೇಳ್ತಾನೆ. ಎಲ್ಲವನ್ನೂ ಮೀರಿ ನಿಂತು ಎಲ್ಲವನ್ನೂ ಮೀರಿ ನಿಂತಹ ಭಗವಂತ ಎಲ್ಲಕ್ಕಿಂತ ವಿಲಕ್ಷಣ ಮತ್ತು ತುಂಬ ಶ್ರೇಷ್ಠ. ಆತ ಸನಾತನ, ಎಲ್ಲ ಸಮಯದಲ್ಲಿ ಇರುವಂಥವನು, ಎಲ್ಲ ಕಾಲದಲ್ಲೂ ನಿರ್ವಿಕಾರನಾಗಿರುವಂಥವನು, ಸರ್ವ ವೇದ ಪ್ರತಿಪಾದ್ಯ, ಸಮಸ್ತ ಚರಚರಾತ್ಮಕ ಆದಂಥ ಪ್ರಪಂಚ ನಾಶವಾದರೂ ಕೂಡ ನಾಶವಾಗದೆ ಎಲ್ಲವನ್ನೂ ತನ್ನಲ್ಲೇ ಲೀನ ಮಾಡಿಸಿಕೊಂಡು ಇರುವಂಥ ಏಕಮಾತ್ರ ತತ್ವವೇ ಆ ಭಗವಂತ ಅಂತ ಹೇಳ್ತಾರೆ. ಮತ್ತೆ ಅವ್ಯಕ್ತಃ ಅಕ್ಷರ ಇತಿ ಉಕ್ತಃ ತಂ ಆಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಹೇಳ್ತಾರೆ. ಎಲ್ಲರೂ ಹೋಗಿ ಸೇರಬೇಕಾದಂಥ ಸರ್ವಶ್ರೇಷ್ಠವಾದಂಥ ಸ್ಥಾನ ಈ ಅವ್ಯಕ್ತ ತತ್ವ. ಅವ್ಯಕ್ತ ಅಂತಂದರೆ ಕಾಣಿಸಿಕೊಳ್ಳೋದು, ಅವ್ಯಕ್ತ ಅಂದರೆ ಕಾಣಿಸಿಕೊಳ್ಳೋದೇ ಇರೋದು. ಆತನೇ ಅಕ್ಷರ, ಶಬ್ದ ಮುಖ್ಯಾರ್ಥ, ಎಂದೂ ಕೂಡ ನಾಶವಿಲ್ಲದ, ಎಲ್ಲ ಕಡೆ ವ್ಯಾಪಿಸಿರುವಂಥ, ಯಾರು ಏನು ಬಯಸಿದರೂ ಕೂಡ ಅದನ್ನು ಕೊಡತಕ್ಕ ಸರ್ವಸಮರ್ಥ, ಇಂದ್ರಿಯಗಳ ಅನುಭವ ಕೊಡುವಂಥವನು, ಸಮಸ್ತ ಶಬ್ದವಾಚ್ಯನಾದಂಥ ಭಗವಂತ. ಅವನನ್ನು ಸೇರಿದರೆ ಮತ್ತೆ ಮರಳಿ ಸಂಸಾರದಲ್ಲಿ ಹುಟ್ಟಬೇಕಾಗಿಲ್ಲ. ಅದು ನನ್ನ ಹಿರಿದಾದಂಥ ಸ್ವರೂಪ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಆಮೇಲೆ ಪುರುಷ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವ ನನ್ಯಯ ಯಸ್ಯಾಂತಸ್ತಾನಿ ಭೂತಾನಿ ಏನ ಸರ್ವಮಿದಂ ತತಂ ಅಂತ ಹೇಳ್ತಾರೆ. ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡವೆಂಬಂಥ ಪುರದಲ್ಲಿ ಎಲ್ಲವನ್ನೂ ನಿಯಂತ್ರಿಸುವಂಥ ಭಗವಂತ ಸರ್ವಶಬ್ದವಾಚ್ಯನಾದಂಥ ಭಗವಂತ. ಇಂಥ ಭಗವಂತನನ್ನು, ಸರ್ವಶಬ್ದವಾಚ್ಯ ಅಂದರೆ ನೀವು ಯಾವ ಹೆಸರು ಕರೆದ್ರೂ ಆತನ ಹೆಸರೇ. ಇಂತಹ ಭಗವಂತನನ್ನು ಒಲಿಸಿಕೊಳ್ಳುವಂಥ ಇರುವಂಥ ಏಕಮಾತ್ರ ಉಪಾಯ ಅಂತಂದರೆ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಅಂತಂದರೆ ಪ್ರೀತಿ. ಭಕ್ತಿ ಇಲ್ಲದ ಯಾವ ಕರ್ಮದಿಂದಲೂ ಆತನನ್ನು ಸೇರಲು ಸಾಧ್ಯವಿಲ್ಲ. ಸೊ ಇಲ್ಲಿ ಭಕ್ತಿ ಅಂತಂದರೆ ನಾವು ಯಾಂತ್ರಿಕವಾದಂಥ ವಿಚಾರಗಳನ್ನೇ ಭಕ್ತಿ ಅಂತೇವೆ. ಆದರೆ ಕೃಷ್ಣ ಹೇಳೋದು ಏನಂತಂದರೆ ಪ್ರೀತಿಯೇ ಭಕ್ತಿ. ಯಾಕೆಂದರೆ ಪ್ರೀತಿ ಯಾಕೆ ಭಕ್ತಿ ಆಗ್ತದೆ ಅಂದರೆ ನಾವು ಪ್ರೀತಿಸಿದವರ ಏನು ಹೇಳ್ತಾರೆ ಅದನ್ನು ನಾವು ಮೀರುವುದಿಲ್ಲ. ಭಗವಂತನನ್ನು ಪ್ರೀತಿಸ್ತಾ ಇದ್ದೇವೆ ಅಂತಂದರೆ ಭಗವಂತನ ಒಂದು ಸಿಸ್ಟಮ್ ಏನಿದೆ, ಧರ್ಮ ಅಂತಂಬೋದೇನಿದೆ, ಅದನ್ನು ಅವನು ಯಾವ ಕಾಲಕ್ಕೂ ಮೀರುವುದಿಲ್ಲ. ಮೀರದೇ ಇದ್ದವನಿಗೆ ದುಃಖ ಇಲ್ಲ. ಸೊ ಭಗವಂತನ ಸಾಕ್ಷಾತ್ಕಾರ ಮತ್ತು ಮೋಕ್ಷಕ್ಕೆ ಏಕಮಾತ್ರ ಸಾಧನ ಅನನ್ಯವಾದಂಥ ಏಕಭಕ್ತಿ. ಪ್ರಳಯ ಕಾಲದಲ್ಲಿ ಎಲ್ಲವೂ ತನ್ನ ಒಡಲಲ್ಲಿಟ್ಟು ರಕ್ಷಿಸಿ ಸೃಷ್ಟಿಕಾಲದಲ್ಲಿ ಅಂತರ್ಯಾಮಿಯಾಗಿದ್ದು ಮಾಡಬೇಕಾದಂಥ ಕಾರ್ಯವನ್ನು ಮಾಡಿಸಿ ಅನುದಿನ ಅನಂತ ಕಾಲದ ಹೊರಗೂ ತುಂಬಿರುವಂಥ ರಕ್ಷಣೆ ಮಾಡುವಂಥ ಭಗವಂತನನ್ನು ನಿರಂತರ ಪ್ರೀತಿಸು ಅಂತ ಹೇಳ್ತಾರೆ. ಹೀಗೆ ಕೊನೆಗಾಲದಲ್ಲಿ ದೇಹತ್ಯಾಗ ಮಾಡುವಾಗ ಭಗವಂತನ ಧ್ಯಾನ ಹೇಗೆ ಮಾಡಬೇಕು ಎನ್ನುವಂಥ ಚಿತ್ರಣ ನಮ್ಮ ಮುಂದಿಟ್ಟಂಥ ಕೃಷ್ಣ ದೇಹದಿಂದ ಹೊರಬಂದ ಮೇಲೆ ಭಗವಂತನ ಕಡೆ ಪ್ರಯಾಣಿಸುವ ದಾರಿಯ ಬಗ್ಗೆ ಈ ಅಧ್ಯಾಯದ ಮುಂದಿನ ಭಾಗದಲ್ಲಿ ವಿವರಣೆ ಮಾಡ್ತಾನೆ. ಅದನ್ನು ನಾವು ಮುಂದಿನ ವಾರ ನೋಡೋಣ. ದ್ವಾದಶಿ ಪ್ರಯುಕ್ತವಾಗಿ ಪಾರಣೆ ಅದೆಲ್ಲ ಇರೋದರಿಂದ ಹೆಚ್ಚಿನ ಶ್ಲೋಕಗಳಲ್ಲಿ ಮುಂದುವರಿಸ್ತಾ ಇಲ್ಲ. ಇಷ್ಟು ಸಾಕು ಇವತ್ತಿನ ಪಾಠದಲ್ಲಿ. ಮತ್ತೆ ಬರುವಂಥ ವಾರ ಶನಿವಾರ ಮತ್ತಿಷ್ಟು ಮುಂದಿನ ಶ್ಲೋಕಗಳನ್ನು ನಾವು ಮುಂದಿಸೋಣ. ಸಮರೈಸ್ ಮಾಡಬೇಕಾದ್ರೆ ಈ ಅಧ್ಯಾಯದಲ್ಲಿ ಭಗವಂತ ನಮಗಿರುವಂಥ ಸುಲಭವಾದಂಥ ಉಪಾಯ ಅಂತಂದರೆ ಭಗವಂತನ ಮೇಲೆ ನಿರಂತರವಾದಂಥ ಭಕ್ತಿ ಇಡುವುದು. ಆ ಭಕ್ತಿಯಿಂದ ನಾವು ಏನೇನು ಕರ್ಮಗಳನ್ನ ಮಾಡ್ತೇವೆ ಅದು ಯಾವುದೂ ನಮಗೆ ಬಂಧಕ ಆಗುವುದಿಲ್ಲ. ನಾವು ಸದಾ ಭಗವಂತನ ನೆನೀತಾ ಇದ್ದರೆ ಕೊನೆಗೆ ಭಗವಂತನನ್ನೇ ಸೇರ್ತೇವೆ. ಭಗವಂತನಲ್ಲದೆ ಇನ್ಯಾವುದೂ ಕೂಡ ಶಾಶ್ವತ ಅಲ್ಲ. ಪಂಚಭೂತಗಳು ಕೂಡ ಶಾಶ್ವತ ಅಲ್ಲ. ಚತುರ್ಮುಖಾದಿ ಲೋಹ, ಸತ್ಯಲೋಕ, ಇಂದ್ರಲೋಕ ಎಲ್ಲ ಯಾವುದೂ ಕೂಡ ಶಾಶ್ವತ. ಪ್ರತಿಯೊಂದಕ್ಕೂ ಕೂಡ ಒಂದು ಎಕ್ಸ್ಪೈರಿ ಟೈಮ್ ಅಂತ ಬರುತ್ತೆ. ನಾಶ ಇಲ್ಲದವನು, ಅಕ್ಷರನಾದಂಥವನು ಏಕಮಾತ್ರ ಅಂದರೆ ಭಗವಂತ. ನಾವು ಮತ್ತೆ ಸಂಸಾರ ಚಕ್ರದಲ್ಲಿ ಬರಬಾರದು ಅಂತಂದರೆ ಯಾರಿಗೆ ನಾಶ ಇಲ್ಲವೋ ಅವನನ್ನು ಆಶ್ರಯಿಸಬೇಕು. ಅದಕ್ಕೆ ಅನನ್ಯವಾದಂಥ ಭಕ್ತಿ ಬೇಕು ಅಂತಂಬುದನ್ನು ಭಗವಂತ ಇವತ್ತಿನ ಶ್ಲೋಕಗಳ ಮುಖಾಂತರವಾಗಿ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಆ ರೀತಿಯಾಗಿ ನಮಗೆ ಟೈಮ್ ತುಂಬ ಇದೆ. ನಾವು ಈ ಒಂದು ಕಾಲದ ನೋಡಿದ್ವಲ್ಲ, ಆದರೆ ಇದೇ ಥರ ಅವಕಾಶ ಬರ್ತೀವಿ ಅಂತ ಹೇಳಲಿಕ್ಕಾಗೋದಿಲ್ಲ. ನಮಗೆ ಅನಂತ ಕಾಲ. ಇನ್ನು ನಾವು ವೈವಸ್ವತ ಮನ್ವಂತರದಲ್ಲೇ ಇದ್ದೇವೆ. ಮುಂದೆ ಸಾವರ್ಣಿ ಮನ್ವಂತರ, ದಕ್ಷ ಸಾವರ್ಣಿ ಇನ್ನು
ಹತ್ರ 6-7 ಮನ್ವಂತರಗಳಿದೆ. ಒಂದು ಮನ್ವಂತರ ಅಂದರೆ 71 ಮಹಾಯುಗ. ಒಂದು ಮನ್ವಂತರಕ್ಕೂ ಒಂದು ಕೃತಯುಗ ಕಾಲ, ಪ್ರಳಯ ಕಾಲ, ಅನಂತ ಕಾಲ ಇದೆ. ಆದರೆ ಸಾಧನೆಗೆ ಇರುವಂಥ ಅವಕಾಶಗಳು ತುಂಬ ಕಡಿಮೆ ಇರುತ್ತೆ. ಶರೀರ ಬರ್ಬೋದು, ಆಮೇಲೆ ನಮಗೆ ಅನುಕೂಲವಾದಂಥ ಈ ಜ್ಞಾನವನ್ನು ಪಡ್ಕೊಳ್ಳುವಂಥ ಶರೀರ ಬೇಕು, ಅದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಸಮಯ ವ್ಯರ್ಥ ಮಾಡಿಕೊಳ್ಳುವುದು ಬೇಡ ಅಂತಂಬುದೇ ಈ ಪಾಠದ ಕೊನೆಗೆ ಸಂದೇಶವಾಗಿ ನಾವು ನೋಡಬೇಕು. ಇದು ನಾವು ಈ ರೀತಿ ಆಲೋಚನೆ ಮಾಡ್ತಾ ಹೋದರೆ ಭಗವಂತನ ಮೇಲೆ ಮತ್ತಿಷ್ಟು ತಿಳ್ಕೊಳ್ಬೇಕು ಅಂತ ಬರುತ್ತೆ. ತಿಳ್ಕೊಂಡಷ್ಟು ಭಗವಂತನ ಮೇಲೆ ಭಕ್ತಿ ಸಹಜವಾಗಿ ಬಂದುಬಿಡುತ್ತೆ. ಅದನ್ನು ನಾವು ಮುಂದಿನ ಎಲ್ಲ ಕಥೆಗಳನ್ನ, ಭಗವಂತನ ಹೇಳಿದಂಥ ಶ್ಲೋಕಗಳನ್ನೆಲ್ಲ ನೋಡ್ತಾ, ಜ್ಞಾನವನ್ನು ಬೆಳೆಸಿಕೊಳ್ತಾ, ಕಿಂಚಿತ್ ಸಾಧನೆಯನ್ನು ಮಾಡಿಕೊಳ್ತಾ ನಾವು ಮುಂದುವರಿಯೋಣ. ಸೊ ಇದು ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆ ಇದ್ದರೆ ಒಂದು 10 ನಿಮಿಷದ ಕಾಲ ನೀವು ಕೇಳಬಹುದು.